ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಆರ್ಕೆಸ್ಟ್ರಾದಲ್ಲಿ ಹೊಟ್ಟೆಪಾಡಿಗೋಸ್ಕರ ಹಾಡಲು ಬಂದಿದ್ದಂಥ ಅಪ್ರಾಪ್ತ ಸಿಂಗರ್ ಮೇಲೆ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಅರೆಸ್ಟ್ ಆಗಿ ಜೈಲು ಪಾಲಾಗಿದ್ದಂಥ ಮ್ಯೂಸಿಕ್ ಮೈಲಾರಿಗೆ ಕೋರ್ಟ್ ಇದೀಗ ಬಿಗ್ ರಿಲೀಫನ್ನು ಕೊಟ್ಟಿದೆ. ಜೈಲಿಂದ ಹೊರಗೆ ಬರ್ತಿದ್ದ ಹಾಗೆ ಅವರು ಶಾಕಿಂಗ್ ರಿಯಾಕ್ಷನ್ ಕೂಡ ಕೊಟ್ಟುಬಿಟ್ರು. ಸದ್ಯ ಕೋರ್ಟ್ ಕೂಡ ಷರತ್ತುಬದ್ಧ ಜಾಮೀನಿನ ಮೇಲೆ ಮಾತ್ರ ಅವ್ರನ್ನ ಬಿಡುಗಡೆ ಮಾಡಿರೋದು. ಉತ್ತರ ಕರ್ನಾಟಕದ ಜನಪ್ರಿಯ ಸಿಂಗರ್, ಹಾಗಾದರೆ ಅಂತಹ ಕೃತ್ಯವನ್ನು ಏನು ಎಸಗಿದ್ರು ಅದು ನಿಜಾನಾ? ಸದ್ಯ ಕಾನೂನು ಹೋರಾಟ ಎಲ್ಲಿಯವರೆಗೂ ಕೂಡ ಬಂದಿದೆ. ಮ್ಯೂಸಿಕ್ ಮೈಲಾರಿ ಜೈಲಿಂದ ಹೊರಗೆ ಬರ್ತಿದ್ದ ಹಾಗೆ ಹೇಳಿದ್ದೇನು? ಅವ್ರ ಮೇಲೆ ಆರೋಪ ಮಾಡಿದವ್ರ ಮೇಲೆ ಕಾನೂನು ಹೋರಾಟ ಮಾಡ್ತಿರೋ ಮ್ಯೂಸಿಕ್ ಮೈಲಾರಿ ಈಗ ಅವ್ರ ವಿರುದ್ಧ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ, ಅದರ ಅಪ್ಡೇಟ್ಸ್, ಇನ್ನು ಕೋರ್ಟ್ ವಿಧಿಸಿದ ಷರತ್ತುಗಳೇನು ಅನ್ನೋದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಎಲ್ಲೋ ಒಂದು ಕಡೆ ಜನರೇ ಕೊಟ್ಟಿರೋ ಅದೃಷ್ಟವನ್ನು ಇತ್ತೀಚೆಗೂ ಯಾಕೋ ಏನೋ ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಜಾನಪದ ಸಿಂಗರ್ಗಳು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ವೋ ಏನೋ. ಅನೇಕ ಜಾನಪದ ಸಿಂಗರ್ಗಳು ಗಂಭೀರ ಆರೋಪಗಳಲ್ಲಿ ಗುರುತಿಸ್ಕೊಳ್ತಾ ಇರೋದು. ಅವರ ಹಾಡುಗಳು ಜಾನಪದ ಗೀತೆ ಅಂತ ಹೇಳಿ ಅಂದೋರು ಯಾರು ಅಂತ ಕೆಲವೊಬ್ಬರು ಟೀಕೆ ಮಾಡ್ತಿದ್ದಾರೆ. ಅದೊಂದು ಅಶ್ಲೀಲ ಸಾಹಿತ್ಯ ಅಂತ ಅನೇಕರು ಟೀಕೆ ಮಾಡಿದ್ದು ಕೂಡ ಉಂಟು. ಅದೇನೇ ಇರಲಿ, ಸೀಸನ್ಗಳಲ್ಲಿ ಉತ್ತರ ಕರ್ನಾಟಕದ ದೇಸಿ ಗಾಯಕರು ಎಂದೇ ಖ್ಯಾತಿಯನ್ನು ಪಡೆದಂಥ ಈ ನವಯುಗದ ಟ್ರೆಂಡಿಂಗ್ ಹಾಡುಗಾರರು ಫುಲ್ ಬ್ಯುಸಿಯಾಗೇ ಇರ್ತಾರೆ. ಬಾಳು ಬೆಳಗುಂದಿ ಇರ್ಬೋದು, ಬೊಂಬಾಟ್ ಬಸಣ್ಣ, ಮಾಳು ನಿಪುಣಾಳ್, ಮ್ಯೂಸಿಕ್ ಮೈಲಾರಿ, ಹೀಗೆ ಅವರ ದೊಡ್ಡ ಲಿಸ್ಟೇ ಇದೆ. ಇದೀಗ ಮ್ಯೂಸಿಕ್ ಮೈಲಾರಿ ಆರ್ಕೆಸ್ಟ್ರಾದಲ್ಲಿ ಹಾಡಲಿಕ್ಕೆ ಬಂದಿದ್ದಂಥ ಅಪ್ರಾಪ್ತ ಬಾಲಕಿ ಮೇಲೆ ತನ್ನ ಕಾಮದೃಷ್ಟಿಯನ್ನು ತೋರಿದ ಆರೋಪದ ಮೇಲೆ ಅವರೀಗ ಜೈಲು ಪಾಲಾಗಿದ್ದರು. ಗಾಯಕ ಮೈಲಾರಪ್ಪ ಸಣ್ಣ ಕಲಕಪ್ಪ ಮಡಿವಾಳರನ್ನ ಅರೆಸ್ಟ್ ಮಾಡಿದ ದಿನವೇ ಮ್ಯೂಸಿಕ್ ಮೈಲಾರಿ ಅವ್ರು ಹೇಳಿದ್ದು, ನಂದೇನು ತಪ್ಪಿಲ್ಲ, ಖಂಡಿತ ನ್ಯಾಯ ಸಿಗುತ್ತೆ ಅಂತ ಹೇಳಿ ರಿಯಾಕ್ಟ್ ಮಾಡಿದರು. ಈಗ ಮ್ಯೂಸಿಕ್ ಮೈಲಾರಿಗೆ ಬಿಡುಗಡೆ ಭಾಗ್ಯ ಅಂತೂ ದೊರಕಿದೆ. 3 ತಿಂಗಳ ಬಳಿಕ ಕೋರ್ಟ್ ಜಾಮೀನನ್ನು ಕೂಡ ಕೊಟ್ಟಿದೆ. ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದಂಥ ಕೋರ್ಟ್ನಲ್ಲಿ ಸತತ ಪ್ರಯತ್ನಗಳನ್ನು ಮಾಡಿದ ನಂತರ ಇವರಿಗೆ ಕೋರ್ಟ್ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರೋದು. ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಒಂದು ಕಡೆ ಮೈಲಾರಿ ಅವರ ಅಭಿಮಾನಿಗಳು ಮತ್ತು ಕುಟುಂಬಸ್ಥರಲ್ಲಿ ಸಮಾಧಾನದ ನಿಟ್ಟುಸಿರು ಒಂದು ಕಡೆ, ಇನ್ನೊಂದು ಕಡೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಜಾಮೀನು ಸಿಕ್ಕ ಸುದ್ದಿ ಹಾಡ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದಂಥ ಒಂದು ಫ್ಯಾನ್ಸ್ ಬಳಗ ಇದೆಯಲ್ಲ, ಅದು ಸೆಲೆಬ್ರೇಟ್ ಕೂಡ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಮ್ಯೂಸಿಕ್ ಅವರ ಹಳೆಯ ವೀಡಿಯೋಗಳು ಹಾಡು ಹೇಳ್ತಾ ಇರೋದು ಒಂದಿಷ್ಟು ಎಮೋಷ್ನಲಾಗಿ ಹಾಕ್ಕೊಂಡು ಕಿಂಗ್ ಈಸ್ ಬ್ಯಾಕ್ ಅಂತ ಹೇಳಿ ಪೋಸ್ಟ್ ಕೂಡ ಮಾಡ್ತಾ ಇರೋದು. ನೋಡಿ, ಇದು ಅತಿಶಯೋಕ್ತಿ ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ಇನ್ನು ಕೆಲವೊಬ್ಬರಿಗೆ ಮ್ಯೂಸಿಕ್ ಮೈಲಾರಿ ಯಾರವನು ಅಂತಲೂ ಕೂಡ ಪ್ರಶ್ನೆ ಮಾಡ್ಬೋದು. ಅದೇನೇ ಇರಲಿ, ಮ್ಯೂಸಿಕ್ ಮೈಲಾರಿ ಅವರ ಬಿಡುಗಡೆಯ ನಂತರ ಒಂದು ದೊಡ್ಡ ಬಳಗ ಸೃಷ್ಟಿ ಆಗಿಬಿಟ್ಟಿದೆಯಾ ಅನ್ನೋ ರೀತಿಯಾಗೂ ಕೂಡ ಚರ್ಚೆ ಆಗ್ತಾ ಇರೋದು. ಅವರ ಅಭಿಮಾನಿ ಬಳಗಕ್ಕೆ ಇದು ಅತೀವ ಸಂತೋಷ ಅಂತಲೂ ಕೂಡ ಹೇಳ್ಬೋದು. ಜೈಲಿನಿಂದ ಮೈಲಾರಿ ಅವರು ಬಿಡುಗಡೆ ಆಗ್ತಾ ಇರೋದನ್ನು ಕೇಳಿ ಅವರ ಪತ್ನಿ ಮತ್ತು ಕುಟುಂಬದ ಸದಸ್ಯರು ಕೂಡ ಎಮೋಷ್ನಲ್ ಆಗಿದ್ದರು. ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕಳೆದ 90 ದಿನದಿಂದ ಕಾಯ್ತಾ ಇದ್ದಂಥ ಕುಟುಂಬ ಜೈಲಿನಲ್ಲೇ ಇದ್ದರು. ಆಗ ಈಗ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು ಅಷ್ಟೇ. ಕಾನೂನು ಹೋರಾಟದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ. ಅವರಿಗೆ ಬಿಡುಗಡೆ ಭಾಗ್ಯ ಕೂಡ ಸಿಗಬಹುದು, ಶಿಕ್ಷೆ ಪ್ರಮಾಣ ಕೂಡ ಕಡಿಮೆ ಆಗ್ಬೋದು, ಅಥವಾ ಶಿಕ್ಷೆನೂ ಕೂಡ ಆಗದೇ ಇರ್ಬೋದು. ಜಾಮೀನು ಸಿಕ್ಕಿದ್ರೂ ಸಹ ಪ್ರಕರಣದ ಅಂತಿಮ ತೀರ್ಪು ಇನ್ನಷ್ಟೇ ಹೊರಬರಬೇಕಾಗಿದೆ. ಅದು ಹಿಯರಿಂಗ್ ಕೂಡ ಟ್ರಯಲ್ ನಡೀತಾ ಇದೆ. ನೋಡಿ, ಒಂದು ರೀತಿಯಾಗಿ ಮ್ಯೂಸಿಕ್ ಮೈಲಾರಿ ಅವರ ಮೇಲಿರ್ತಕ್ಕಂಥ ಆರೋಪಗಳ ಕುರಿತು ಕಾನೂನು ಪ್ರಕ್ರಿಯೆಗಳು ಕೂಡ ಒಂದು ಕಡೆ ಮುಂದುವರಿತಾ ಇದ್ದಾವೆ. ನ್ಯಾಯಾಲಯವೂ ಕೂಡ ಅಂತಿಮವಾಗಿ ಯಾವಾಗ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. 2025 ಡಿಸೆಂಬರ್ 17ರಂದು ಜೈಲು ಸೇರಿದ ಮ್ಯೂಸಿಕ್ ಮೈಲಾರಿ ಫೆಬ್ರವರಿ 25 ಜಾಮೀನು ಮೇಲೆ ಬಿಡುಗಡೆ ಆಗ್ತಾ ಇರೋದು. ಜೈಲಿನಿಂದ ಆಚೆ ಬರ್ತಾ ಇದ್ದಾಗ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು. ಅವರು ಹೇಳಿದ್ದು, ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದೊಳಗೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನಾತ್ಮಕವಾಗಿ ಇಡೀ ಕುಟುಂಬ ಹೋರಾಟ ಮಾಡ್ತಾ ಇದೆ, ನಾನು ಕೂಡ ಹೋರಾಟ ಮಾಡ್ತಾ ಇದ್ದೀನಿ. ಯಾವುದು ಸರಿ ಯಾವುದು ತಪ್ಪು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯದ ತೀರ್ಪಿಗೆ, ಕಾನೂನಿಗೆ ನಾನು ತಲೆ ಬಾಗ್ತೀನಿ, ಕೋರ್ಟ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತಲೂ ಕೂಡ ಹೇಳಿದ್ರು. ಇನ್ನು ಇದೇ ವೇಳೆ ತಮ್ಮ ಆರ್ಕೆಸ್ಟ್ರಾ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ನೋಡಿ, ಸದ್ಯಕ್ಕೆ ಏನೂ ನಿರ್ಧಾರ ಮಾಡಿಲ್ಲ. ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಹಾಡೋದು ಆ ಥರದ್ದು ಯಾವುದೂ ಚರ್ಚೆ ಕೂಡ ಇನ್ನೂ ಮಾಡಿಲ್ಲ. ಆ ಥರದ ನಿರ್ಧಾರಗಳು ಕೂಡ ಇನ್ನು ಸದ್ಯ ಮಟ್ಟಿಗೆ ನನ್ನ ತಲೆಯಲ್ಲಿಲ್ಲ. ಪತ್ನಿಗೆ ಒಂದು ಕಡೆ ಹೆರಿಗೆ ಆಗಿದೆ, ನನ್ನ ಮುದ್ದು ಕಂದಮ್ಮನನ್ನು ನೋಡಬೇಕು, ನನ್ನ ತಾಯಿಗೆ ಬೇರೆ ಹುಷಾರಿಲ್ಲ, ಸ್ವಲ್ಪ ಮಾನಸಿಕವಾಗಿ ನಾನು ಕೂಡ ತುಂಬ ಬೇಜಾರಾಗಿದ್ದೀನಿ. ಹೀಗಾಗಿ ಸದ್ಯಕ್ಕೆ ಕಾರ್ಯಕ್ರಮದ ಬಗ್ಗೆ ನನ್ನದು ಯಾವುದೇ ಅಪ್ಡೇಟ್ಸ್ ಇರೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ನೋಡೋಣ ಅಂತ. ಇನ್ನು ಈ ವಿಚಾರವಾಗಿ ಅವ್ರ ಮೇಲೆ ಮಾಡಿದಂಥ ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು, ಅವ್ರ ವಿರುದ್ಧವಾಗಿ
ಏನಾದರೂ ಪ್ರತೀಕಾರವಿರ್ಬೋದು ಅಥವಾ ಅವ್ರ ವಿರುದ್ಧವಾಗಿ ಅವರು ಸುಳ್ಳು ಮಾಡಿದಂಥ ಆರೋಪಗಳ ಮೇಲೆ ಅದು ಕಾನೂನಾತ್ಮಕವಾಗಿ ಚರ್ಚೆ ನಡೀತಾ ಇದೆ, ಅದು ವಿಚಾರಣೆ ನಡೀತಾ ಇದೆ. ಅಲ್ಲಿ ಅದನ್ನು ಅವರು ಸುಳ್ಳು ಸತ್ಯ ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡಬೇಕು. ನಿಜವಾಗ್ಲೂ ಅವರು ಆ ಥರದ ದೌರ್ಜನ್ಯ ಎಸಗಿದ್ರಾ ಇಲ್ವಾ ಅನ್ನೋದೆಲ್ಲವೂ ಕೂಡ ತಮ್ಮ ವಕೀಲರ ಮುಖಾಂತರವಾಗಿ ಅಲ್ಲಿ ವಿಚಾರಣೆ ನಡೀತಾ ಇದೆ. ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ ಅವರು. ಇಲ್ಲೇನು ಕೂಡ ಮಾತನಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಅವರು ಪರೋಕ್ಷವಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದು. ಇವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದರು ತಮ್ಮ ಪರ ವಕೀಲರ ಮುಖಾಂತರವಾಗಿ. ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶಿ ಆಗಿರ್ತಕ್ಕಂಥ ಪ್ರೀತಿ ಸಗರ ಜೋಶಿ ಅವರು ಒಂದಿಷ್ಟು ಷರತ್ತುಗಳನ್ನು ವಿಧಿಸಿ ಈ ಆರೋಪಿಗೆ ಜಾಮೀನು ನೀಡಿ ಆದೇಶವನ್ನು ಕೂಡ ಹೊರಡಿಸಿದರು. ಅಂದರೆ ಏನು ಷರತ್ತುಬದ್ಧ ಜಾಮೀನು, ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ನೋಡಿ. 1 ಲಕ್ಷ ಶ್ಯೂರಿಟಿ ಬಾಂಡನ್ನು ಕೊಡಬೇಕು, ಪ್ರಾಸಿಕ್ಯೂಷನ್ ಮೇಲೆ ಪ್ರಭಾವ ಬೀರಬಾರ್ದು, ಯಾವುದೇ ಇಂಪ್ಯಾಕ್ಟನ್ನು ಬೀರಬಾರ್ದು, ಮತ್ತು ಇದೇ ತರಹದ ಅಪರಾಧವನ್ನು ಮತ್ತೆ ಮಾಡಬಾರ್ದು, ಮತ್ತು ಇದೇ ತಪ್ಪುಗಳನ್ನು ಮತ್ತೆ ಎಸಗಬಾರ್ದು. ನೀವು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗದೇ ಇರಿ, ಅದು ನೋ ಮ್ಯಾಟರ್, ನೀವು ಕಾರ್ಯಕ್ರಮಗಳಿಗೆ ಹೋಗಬಹುದು ಅನ್ನೋ ರೀತಿಯಾಗಿ. ಆದರೆ ಇದೇ ಥರದ ಅಪರಾಧವನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋ ಷರತ್ತನ್ನು ಮ್ಯೂಸಿಕ್ ಮೈಲಾರಿ ಅವರಿಗೆ ವಿಧಿಸಲಾಗಿರೋದು. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಆರೋಪ ಅಂತ. 2025 ಅಕ್ಟೋಬರ್ 24ರಂದು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧವಾಗಿ ಒಂದು ಕೇಸ್ ದಾಖಲಾಗುತ್ತೆ. ಒಂದು ಆರೋಪ ಕೇಳಿಬರುತ್ತೆ. ಬೆಳಗಾವಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಹನುಮಂತ ದೇವರ ಓಕಳಿ ಪ್ರಯುಕ್ತ ಒಂದು ಆರ್ಕೆಸ್ಟ್ರಾ ಕಂಡಕ್ಟ್ ಮಾಡಿದ್ರು. ಅಲ್ಲಿ ಇದೇ ಮ್ಯೂಸಿಕ್ ಮೈಲಾರಿ ಮತ್ತು ಅವ್ರದ್ದೊಂದು ಟೀಮ್ ಹಾಡಲಿಕ್ಕೆ ಅಂತ ಬಂದಿತ್ತು. ಇದೇ ಆರ್ಕೆಸ್ಟ್ರಾದಲ್ಲಿ ಅಪ್ರಾಪ್ತ ಬಾಲಿಕೆಯನ್ನು ಡ್ಯಾನ್ಸ್ ಮಾಡಲಿಕ್ಕೆ ಬಂದಾಗ ಆಕೆಯನ್ನು ಪುಸಲಾಯಿಸಿ ಆ ಕಾರ್ಯಕ್ರಮ ಮುಗಿದ ಮೇಲೆ ಲಾಡ್ಜ್ ಕರ್ಕೊಂಡೋಗಿ ಏನೋ ಒಂದು ಕೃತ್ಯವನ್ನು ಎಸಗಲಾಗಿದೆ, ಕೆಟ್ಟ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ರೀತಿಯಾಗಿ ಆ ಒಬ್ಬ ಯುವತಿ ಪೊಲೀಸರಿಗೆ ಕೊಟ್ಟಂಥ ದೂರಿನಲ್ಲಿ ವಿವರವಾಗಿ ಹೇಳಿರೋದು. ಅಷ್ಟೇ ಅಲ್ಲದೆ ನನ್ನ ಮೇಲೆ ಕೃತ್ಯವನ್ನು ಕೂಡ ಎಸಗಲಾಗಿದೆ ಅನ್ನೋ ರೀತಿಯ ಒಂದು ಗಂಭೀರವಾದಂಥ ಆರೋಪ. ಇಟ್ ಈಸ್ ನಾಟ್ ಅ ಸಿಂಪಲ್ ಕೇಸ್ ಅಂತಲೂ ಕೂಡ ಆಗಿತ್ತು. ಸದ್ಯ ಮ್ಯೂಸಿಕ್ ಮೈಲಾರಿ ಸೇರಿದಾಗ 7 ಜನರ ಮೇಲೆ ಆರೋಪ ಕೇಳಿಬಂದಿದ್ದು, ಅವರೆಲ್ಲರೂ ಸೇರಿಕೊಂಡೇ ಈ ಅಪರಾಧ ಮಾಡಿದ್ದಾರೆ ಅಂತಲೂ ಕೂಡ ಆ ಯುವತಿ ಆರೋಪ ಮಾಡಿದ್ದು. ಆದರೆ ಸ್ವಲ್ಪ ದಿನಗಳ ನಂತರ ಅಷ್ಟೊಂದು ಸಮಯವನ್ನು ತೆಗೆದುಕೊಂಡಿದ್ದು ಯಾಕೆ? ಆ ಕೇಸಲ್ಲಿ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನೋಡಿ, ಡಿಸೆಂಬರ್ 14ರಂದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ನಂತರ ಈ ಪ್ರಕರಣವನ್ನು ಡಿಸೆಂಬರ್ 15ಕ್ಕೆ ಮಹಲಿಂಗಪುರ ಪೊಲೀಸ್ ಠಾಣೆ ವರ್ಗಾವಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಠಾಣೆಯಲ್ಲಿ ಮ್ಯೂಸಿಕ್ ಮೈಲಾರಿ ಸೇರಿ 7 ಜನರ ವಿರುದ್ಧವಾಗಿ ಗಂಭೀರ ಕಾಯ್ದೆ ಅಡಿ FIR ಕೂಡ ದಾಖಲಾಗುತ್ತೆ. ನೋಡಿ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಡಗುಂಟಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಮೈಲಾರಿಯನ್ನು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ತಿಕೋಟಾದಿಂದ ವಿಜಯಪುರಕ್ಕೆ ಎಸ್ಕೇಪ್ ಆಗ್ತಾ ಇದ್ದಂಥ ವೇಳೆ ಆತನನ್ನು ಬಂಧನ ಮಾಡಲಾಗುತ್ತೆ. ಬಾಗಲಕೋಟೆ ಜಿಲ್ಲಾ SP ಅವರು ಸಿದ್ಧಾರ್ಥ ಅವರು ಆತನನ್ನು ಬಂಧಿಸಿದ್ದೀವಿ ಅಂತ ಹೇಳಿ ಕನ್ಫರ್ಮ್ ಕೂಡ ಮಾಡ್ತಾರೆ. ವೈದ್ಯಕೀಯ ತಪಾಸಣೆ ಮಾಡಿದರು. ಅದಾದಮೇಲೆ ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. 14 ದಿನಗಳ ಆರಂಭದಲ್ಲಿ ಬಂಧನವನ್ನು ವಿಧಿಸಲಾಯಿತು. ಅದಾದಮೇಲೆ ಅದು ಕಂಟಿನ್ಯೂ ಆಗ್ತಾ ಈ 15 ಡೇಸ್ ಏನಿರುತ್ತಲ್ಲ ಪ್ರೊಸೀಜರ್, ಮತ್ತೆ ಅವರು ಬೇಲ್ ಅಪ್ಲೈ ಮಾಡಿಕೊಂಡ್ರು, ಅದು ಕಂಟಿನ್ಯೂ ಆಯಿತು, ಬೇಲ್ ಸಿಗಲಿಲ್ಲ. 3 ತಿಂಗಳ ನಂತರ ವಿಚಾರಣೆ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಆತನ ವಿರುದ್ಧವಾಗಿ ಗಂಭೀರವಾದಂಥ ಕೇಸ್ ಅಂತೂ ದಾಖಲಾಗಿದೆ. ಆರೋಪ ಸಾಬೀತಾದರೆ ಕಠಿಣ ಶಿಕ್ಷೆ ಕೂಡ ಆಗುತ್ತೆ ಮ್ಯೂಸಿಕ್ ಮೈಲಾರಿಗೆ. ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ತನಿಖೆಯನ್ನು ಗಂಭೀರವಾಗಿ ನಡೆಸಿದ್ರು. ವೈಜ್ಞಾನಿಕವಾದಂಥ ತನಿಖೆ ಒಂದು ಕಡೆ ಆಯಿತು. ಅದೇನು DNA ಸ್ಯಾಂಪಲ್ ಎಲ್ಲವೂ ಕೂಡ ಏನೇನು ಆರೋಪ ಇದೆ ಲಾಡ್ಜಲ್ಲಿ ಹೋಗಿರ್ಬೋದು, ಸ್ಥಳ ಮಾಜರು ಎಲ್ಲ ನಿಟ್ಟಿನಲ್ಲಿ ನ್ಯಾಯವನ್ನಂತರೂ ನಾವು ಕೊಡಿಸ್ತೀವಿ ಅಂತೇಳಿ ಚಾರ್ಜ್ ಶೀಟ್ ಕೂಡ ಮಾಡಿದ್ರು. ಈಗ ಅದು ಕೇಸ್ ಕೂಡ ನಡೀತಾ ಇದೆ. ನೋಡಿ, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಸಂರಕ್ಷಣೆಯಲ್ಲಿ ಈ ಪ್ರಕರಣ ಮತ್ತೊಂದು ಮೈಲಿಗಲ್ಲಾಗಬಹುದು. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು ಒಂದು ದೊಡ್ಡ ಬಳಗವೇ ಇದೆ. ಅವ್ರ ಮೇಲೆ ಕೇಳಿ ಬರ್ತಾ ಇರತಕ್ಕಂಥ ಗುರುತರವಾದಂಥ ಆರೋಪಗಳು, ಅವರ ಹಾಡುಗಳು, ಆ ಸಾಹಿತ್ಯ, ಅಶ್ಲೀಲ ಸಾಹಿತ್ಯ, ಸಮಾಜಕ್ಕೆ ಅವರು ಏನು ಮಾರಲ್ ಆಗಿದ್ದಾರೆ, ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಸೆಲೆಬ್ರಿಟಿಯಾಗಿ ನೋಡ್ತಾ ಇರ್ತಕ್ಕಂಥ ಸಮಾಜಕ್ಕೆ ಅವ್ರು ಕೊಡ್ತಾ ಇರೋ ಸಂದೇಶಗಳೇನು, ಈ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು ತೆರೆಮರೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಕೃತ್ಯಗಳೇನು, ಈ ಥರದೊಂದು ಆಘಾತಕಾರಿಯಾದಂಥ ವಿಷಯಗಳಿದ್ದಾವೆ. ಅವೆಲ್ಲವೂ ಕೂಡ ಈ ತನಿಖೆಯ ನಂತರ, ತೀರ್ಪಿನ ನಂತರ ಅದು ಹೇಗೆ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ನೋಡಿ, ಅನ್ಯಾಯವಾಗಿ ಅಮಾಯಕ ಹುಡುಗನ ಮೇಲೆ ಬೇಕಂತಲೇ ಆರೋಪವನ್ನು ಕೂಡ ಮಾಡಿರ್ಬೋದು, ಆತನ ತಪ್ಪು ಕೂಡ ಇಲ್ಲದೆ ಇರ್ಬೋದು. ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕಾಗಿದೆ. ಹುಡುಗಿಯ ಉದ್ದೇಶ ಏನು ಅನ್ನೋದು ಕೂಡ. ಮ್ಯೂಸಿಕ್ ಮೈಲಾರಿ ಹೇಳಿದ್ದು ನೋಡಿ, ಕೇಸ್ ಮಾಡ್ಯಾರ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ನನ್ನ ಹೇಳಿಕೆ ಸಹಿಸಲಾರ್ದೆ ಈ ರೀತಿ ಮಾಡ್ಯಾರ, ಕಾನೂನಿದೆ, ಬಾಬಾ ಸಾಹೇಬರು ಬರೆದ ಸಂವಿಧಾನ ಇದೆ, ಎಲ್ರಿಗೂ ಅಲ್ಲಿ ನ್ಯಾಯ ಸಿಗುತ್ತೆ, ನನಗೂ ಸಿಗುತ್ತೆ, ನಂದು ಯಾವುದೇ ತಪ್ಪಿಲ್ಲ ಅಂತ ಕೂಡ ಹೇಳಿರ್ಬೋದು. ಆತ ತಾನು ಮಾಡಿರ್ತಕ್ಕಂಥ ಕೃತ್ಯವನ್ನು ಅಥವಾ ಮಾಡದೇ ಇರೋ ಕೃತ್ಯವನ್ನು ಕೂಡ ಆತ ಸಮರ್ಥವಾಗಿ ಡಿಫೆಂಡ್ ಮಾಡ್ಕೊಳ್ತಾನು ಕೂಡ ಇರ್ಬೋದು. ಆದರೆ ಸರಿಯಾಗಿ ತಪ್ಪು ಮಾಡಿದರೆ
ನಿಜಕ್ಕೂ ಕೂಡ ಕೋರ್ಟ್ ಸರಿಯಾದ ರೀತಿಯಲ್ಲೇ ತೀರ್ಪನ್ನು ಕೊಡುತ್ತೆ ಅಂತ ಭಾವಿಸ್ತಾ ನಮ್ಮ ಕಾನೂನಿಗೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ನಾವು ಈ ಕೇಸ್ನ ಕುತೂಹಲದಿಂದನೂ ಕೂಡ ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.